ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ರೆಡಿ ಆಗಿಬಿಟ್ಟು ಮನೆ ದೇವ್ರಿಗೆ ಹೊರಟಿದ್ದೀವಿ. ಸೊ ರೀಚ್ ಆದಮೇಲೆ ತೋರಿಸ್ತೀನಿ ದೇವಸ್ಥಾನ ಎಲ್ಲ ಹೇಗಿದೆ ಅಂತ. ಹಾಗೆ ಈ ವಿಡಿಯೋ ಫುಲ್ಲು ನೋಡ್ತಾ ಇರ್ತೀನಿ. ಬೆಳಗ್ಗೆ ಒಳಗೇನೆ ಹೋಗ್ತಾ ಇದ್ದೀನಿ. ನಾವು 4 ಜನ ಕೂತಿದ್ದೀವಿ. ಗುಡ್ ಮಾರ್ನಿಂಗ್ ಮೇಡಮ್ ಎಲ್ಲರಿಗೂ. ಅದು ಬಿಡ್ತಾಳು. ಯಾರಿಗೆ ಬೇಕು? ಒಂದು ಚಾಕ್ಲೇಟ್ ಇದೆ, ಒಂದು ಚಾಕ್ಲೇಟ್ ಇದೆ. ಯಾರಿಗೆ ಬೇಕು? ಚಾಕ್ಲೇಟ್ ಇದೆ. ಯಾರ್ಯಾರು ಕೂತಿದ್ದಾರೆ ತೋರಿಸ್ತೀನಿ. ನಾನು ನಿನ್ಗಿಂತ ಲಾಂಗ್ ಡಿಸ್ಟೆನ್ಸಲ್ಲಿ ಕೂತಿದ್ದೀನಿ, ಅದಕ್ಕೆ ನೀನನ್ನೇ ಕೂರಿಸ್ತೀನಿ. ಬಾ ಮೇಲೆ ಚಾಪೆ ಹಾಕಿ ಮಲಗಿಸ್ತೀನಿ, ಮೇಲೆ ಆರಾಮಾಗಿ ಮಲ್ಕೊಂಡು ಆರಾಮಾಗಿ ರೋಡ್ ನೋಡ್ಕೊಂಡು ಹೊಸ ಕಾರ್ ತಗೊಂಡವನೆ, ಇನೋವಾ. ಕೇಳಿಸ್ತಾ ಇಲ್ಲ ಮಚ್ಚ? ಹೊಸ ಕಾರ್ ತಗೊಂಡಿದ್ಯಾ? ಅದರಲ್ಲೂ ಇನೋವಾ ಕಾರು. ಟ್ರೀಟ್ ಎಲ್ಲ ಏನಿಲ್ವಾ ನಮ್ಗೆ? ಅದಕ್ಕೆ ಟ್ರಿಪ್ ಕರ್ಕೊಂಡು ಯಾವ ಹೋಟ್ಲು ಕರ್ಕೊಂಡೈತಿಯ ಬರ್ಬೇಕಾದ್ರೆ? ಯಾವ ಹೋಟ್ಲು ಕರ್ಕೊಂಡೈತಿಯ ಅಂದೆ? ಅದ್ರಲ್ಲಿ ನೀನೇ ತಿನ್ನು. ನೋಡಿ ಗೈಸ್, ಇನೋವಾ ಕಾರ್ ತಗೊಂಡವನೆ, ಪೂಜೆ ಮಾಡ್ಸಕ್ ಕರ್ಕೊಂಡೋಯ್ತವನ್ ಇವಾಗ ದೇವಸ್ಥಾನಕ್ಕೆ. ಕಾರ್ಗೆ ಟ್ರೀಟ್ ಕೇಳಿದ್ರೆ ಶಿವಾಜಿನಗರಲ್ಲಿ ಕೊಡಿಸ್ತೀನಿ ಅಂತಾನೆ. ಏನ್ ಮಾಡ್ಬೇಕಂತ ಡಬ್ಬ ನನ್ನ ಮಗ. ಇನೋವಾ ಕಾರ್ಗೆ ಒಂದು ಬೆಲೆ ಇಲ್ವಾ? ಇನೋವಾ ಕಾರ್ ತಗೊಂಡು 2,000 ರೂಪಾಯಿ ಟ್ರೀಟ್ ಕೊಡ್ಸಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾವನೆ ಅಲ್ವಾ ಮಲ? ಓಲಿ ನೀನೆಲ್ಲ ಕೊಡಿಸ್ತೀಯ? ಹೆಂಗೆ ಗಂಡ ಕೊಡಿಸ್ಲಿಲ್ಲ, ಹೆಂಡ್ತಿನಾದ್ರು ಕೇಳ. ನಾನು ಓನರ್ ಅಲ್ವಾ? ಎಲ್ಲೆಲ್ಲೋ ನೋವು, ಇನ್ನೋವಾ ಇಲ್ಲೋವಾ ಅಲ್ಲೋವಾ ಎಲ್ಲೆಲ್ಲೋ ನೋವು. ಟ್ರಾವೆಲ್ ಮಾಡ್ಕೊಂಡು ಬಂದ್ಮೇಲೆ ಸ್ಟಾರ್ಟ್ ಆಯ್ತದೆ ಎಲ್ಲ ಕಡೆ ನೋವು, ಇವಾಗ ಸ್ಟಾರ್ಟ್ ಆಗಲ್ಲ ಅಲ್ವಾ? ಅಲ್ವೆಲ್ಲ ಇವಾಗ ಒಪ್ಪುಗೆ ಹಾಕುತ್ತವ್ರು ನನ್ನ ಪಕ್ಕ. ಒಪ್ಪು ಮಾತ್ರ ವಿಡಿಯೋ ನೋಡಿದ ತಕ್ಷಣ ಸ್ಮೈಲ್ ಮಾಡ್ಬಿಡ್ತಾನೆ. ಸ್ಟೇಟಸ್ಗೆ ಹಾಕ್ಬಿಡಿ ಅದನ್ನ ಮಾತ್ರ. ನಿಂತ್ಕೊಬಿಟ್ಟ ಕಾಣಿಸಲ್ಲ, ನಿಂತ್ಕೊಬಿಡ್ತ ಆಮೇಲೆ ವಿಡಿಯೋ ಹಾಕಿ ಅಲ್ವಾ? ಹೆಂಗ್ ಮಾಡೋದು ಕಲಿಯ ಎಲ್ಲರಿಗೂ. ಇವನೇ ಮಾಡಲ್ಲ, ಅವ್ನು ಕೇಳ್ಕೊಡ್ತಾವ. 2 ಕೂತವೆ ಪಿಳ್ಳೆಗಳು. ಈ ಅಂತ ಹಾಡಾಕಿದ್ದಾರೆ ಇವಾಗ. ದೇವ್ರ ಹಾಡು ಕೇಳ್ಬೇಕಂತ ಮಾದೇವ ಮಾದೇವ ಸಾಂಗ್. ಸೊ ಕಾಫಿ ರೈಟಿಂಗ್ ಆಗುತ್ತೆ, ನಾನು ಆಮೇಲೆ ಗೆಟ್ ಬ್ಯಾಕ್. ಕ್ಯಾತ್ಪುರಂ ಹತ್ರ ಹೂವು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸೈಡಿಗೆ ಹಾಕಿದ್ದೀವಿ ಗೈಸ್. ನೋಡಿ ಮಾರ್ಕೆಟು ಈಗಷ್ಟೇ ಹಬ್ಬ ಆಗಿರೋದ್ರಿಂದ ತುಂಬ ಹೂವಿನ ಕಲೆಕ್ಷನ್ ಇಟ್ಟಿದ್ದಾರೆ. ಕಲರ್ ಆಗಿದೆ. ಅಲ್ಲಿ ಯಾರೋ ಶೂಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ತಮ್ಮ ಹೂವು ತೊಗೊಂಡು ಬಂದ ದೇವರಿಗೆ. ಭಯಂಕರ ರೇಟ್ ಹೇಳ್ತಿದ್ರು, ಹಾಗಾಗಿ ಸ್ವಲ್ಪನೇ ತೊಗೊಂಡು ಮತ್ತೆ ಮಳೆಗಾಲದಲ್ಲಿ ಟ್ರಾವೆಲ್ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವ ಗೈಸ್. ಯಾವ ಕಡೆ ನೋಡಿದ್ರು ಬರೀ ಹಸಿರು. ಎಷ್ಟು ಹಳ್ಳಿ ಇಲ್ಲಿ ಆ ಗಿಡಗಳನ್ನ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಹಿತ ಅನಿಸುತ್ತೆ. ನನಗಂತೂ ಭಾರಿ ಖುಷಿ ಆ ಥರ ನಿದ್ದೆ ಹೊಡಿತಾ ಇರೋದು ನೋಡಿ. ಫೋನ್ ಮಾತ್ರ ಹಂಗೆ ಇರುತ್ತೆ, ನೈಟಲ್ಲೂ ಅಷ್ಟೇ, ಟ್ರಾವೆಲಲ್ಲೂ ಅಷ್ಟೇ. ಐಫೋನಿಗೆ ಬೆಲೆನೇ ಇಲ್ಲ. ಅಪ್ಪ ಮಗ ಇಬ್ಬರು ನಿದ್ದೆ ಹೊಡಿತಾವ್ರೆ, ಇವರೆಲ್ಲ ಕತೆ ಹೊಡಿತಾವ್ರೆ. ಇವರಿಬ್ರು ನೋಡಿ ಹೆಂಗೆ ಮಲ್ಕೊಬಿಟ್ಟವ್ರೆ. ಹಾಗೆ ಸಾಂಗ್ ಕೇಳ್ಕೊಂಡು ನೇಚರ್ನ ಎಂಜಾಯ್ ಮಾಡ್ಕೊಂಡು ನೋಡಿ. ರೋಡ್ ಫುಲ್ಲು ಕಲರ್ಫುಲ್ಲು ಹೂವುಗಳು, ಹಾಗೆ ಸೈಡಲ್ಲಿ ನೀರು, ಕೆರೆ, ಬೆಟ್ಟ ಗುಡ್ಡ ಎಲ್ಲ ನೋಡಿಕೊಂಡು ಸಾಕಾದಾಯಿತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ತುಂಬ ನನಗೆ ಫೋಟ ಅಂತ ಕೈ ಯಾರು ಬೇಕೆ ಫೋಟ? ಅಲ್ಲಿ ಯಾರು ಕೇಳಂಗಿಲ್ಲ. ಅವಂಗಿ ಬಂದು ತಿನ್ನುವಾಗ ಫೋಟನ. ಓಕೆನಾ? ಡನ್. 10 ರೂಪಾಯಿ ಒಂದು ಬೋಂಡ. ನಿಮಗೂ ಬೇಕಾ? 10 ರೂಪಾಯಿ ಒಂದು ಬೋಂಡ. ಯಾರ್ಯಾರಿಗೆ ಬೇಕು? 10 ರೂಪಾಯಿ ಒಂದು ಬೋಂಡ, 10 ರೂಪಾಯಿಗೆ ಒಂದು ಬೋಂಡ, 10 ರೂಪಾಯಿಗೆ ಒಂದು ಬೋಂಡ. ತನು ನಿಂಗೆ
ಮನೇಲಿ ಬಿರಿಯಾನಿ ಮಾಡ್ಕೊಟ್ರು ಈ ರೇಂಜ್ ತಿನ್ನಲ್ಲ. ಆಚೆ ಬಂದಿರೋದಕ್ಕೆ ಬೋಂಡಕ್ಕೆ ಕಾ 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 ಅಂತ ಇದ್ದೀರಾ. ಯಾರು ತಿಂತಿಲ್ಲ. ಕಾರಲ್ಲಿ ಯಾರಿಗಾರು ವಾಂತಿ ಬರುತ್ತೆ ಅಂದ್ರೆ ನೋಡಿ ನಮ್ ತ್ರಿಶನ್ ಟಿಪ್ಸ್ ನ ಯೂಸ್ ಮಾಡಿ. ನೋಡಿ ಕವರ್ ಮಕ್ಕಕ್ಕೆ ಹಾಕೊಂಡು ಬಾಯಿ ಓಪನ್ ಮಾಡಿ ಹಿಡ್ಕೊ ಕೂತ್ಕೊಂಡು ಇನ್ನೊಂದು ನಾಷ್ಟ ಮಾಡಿಲ್ಲ ಅವಳು. ಅಲ್ಲಿ ಅವಳು ವಾಂತಿ ಮಾಡೋದಲ್ದೆ ನಮ್ಗೆ ವಾಂತಿ ಬರಿಸ್ತಾವಳೆ. ನೋಡಿ ಹಂಗೆ ಆಮ್ಲೆಟ್ ಹಾಕ್ತಾವಳೆ. ಆಯ್ತಾ ತ್ರಿಷಾ? ಎತ್ತು ಮಕ್ಕ ಕವರ್ ಹೆಂಗ್ ಹಿಡ್ಕೋಬೇಕು ತೋರ್ಸು ಪೊಸಿಷನ್. ಮಕ್ಳಿಗೆ ತಿಂಡಿ ತತ್ತೀನಿ ಅಂತ ಹೇಳ್ಬಿಟ್ಟು ಕಳ್ಳ ಇವನೇ ಹೋಗ್ಬಿಟ್ಟು ಹೆಂಗ್ ತುಂಬ್ಕೊಬಂದ್ ಮಡಿಕೊಂಡು ತಿಂತಾವ್ ನೋಡಿ. ಹೆಸ್ರು ಹೇಳೋದು ಮಕ್ಳಿಗೂ ತಿಂತಾರದ್ ಇವನು. ಮಡ್ಲು ತುಂಬಾ ಬರೀ ಚಿಪ್ಸ್ ಪ್ಯಾಕೆಟ್ ತಗೊಬಂದು ತಿಂತಾವನೆ. ನೋಡಿ ಗೈಸ್, ನೋಡಿ ಕೈಯಲ್ಲೆಲ್ಲ ಲಿಪ್ಸ್ಟಿಕ್ ಹೆಂಗ್ ಹಾಕೋಬಿಟ್ಟು ನೋಡಿ. ನೆಕ್ಸ್ಟ್ ಫೈನಲಿ ರೀಚ್ ಆದ್ವಿ ಮನೆದೇವ್ರ ದೇವಸ್ಥಾನ ಹತ್ರ. ನೋಡಿ ನನ್ನ ಬ್ಯಾಕ್ ಸೈಡ್ ಕಾಣಿಸ್ತಿದ್ದಿಲ್ಲ, ಇದೇನೇ ದೇವಸ್ಥಾನ. ಸೊ ಇನ್ನೂ ಪೂಜಾರಿ ಬಂದಿಲ್ಲ. ಫೋನ್ ಮಾಡಿದ್ದೀವಿ, ಇವಾಗ ಬರ್ತಾರೆ. ಇಲ್ಲೆಲ್ಲ ಇರಲ್ಲ, ನಾವು ಬಂದಮೇಲೆ ಫೋನ್ ಮಾಡಿದ್ರೆ ಅವಾಗ ಬರ್ತಾರೆ. ಜಮೀನು ಒಳಗಡೆ ಇರೋದು ಇದು ದೇವಸ್ಥಾನ. ಯಾರಾದರೂ ಬಂದಾಗ ಮಾತ್ರ, ಯಾಕಂದರೆ ಮನೆ ದೇವ್ರಿಗೆ ಬರೋರೆಲ್ಲ ಅಪರೂಪ. ಡೈಲಿ ಪೂಜೆಗೆ ಯಾರು ಬರೋಲ್ಲ ಅಲ್ವಾ. ಯಾರಾದರೂ ಬಂದು ಕಾಲ್ ಮಾಡಿದಾಗ ಮಾತ್ರ ಬಂದು ಪೂಜೆ ಮಾಡಿಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಈ ಕಡೆ ಎಲ್ಲ ಏನೋ ಹಾಕಿದ್ದಾರೆ ಜಮೀನಲ್ಲಿ, ಬರೀ ಕಡ್ಡಿಗಳು ಕಾಣಿಸ್ತಿದೆ. ಸೇವಂತಿಗೆ ಹೂವು ಅನಿಸುತ್ತೆ ಮೇ ಬಿ. ದೇವಸ್ಥಾನ ಎಲ್ಲ ಆ ಕಡೆಯಿಂದ ತೋರಿಸ್ತೀನಿ ಆಯಿತಾ. ಮಚ್ಚ ಎಲೆ ಕೊಡು ಮಚ್ಚ ಅಂತ. ನೀನು ಸ್ವಲ್ಪ ಉಣ್ಣು, ಹೊಟ್ಟೆ ತುಂಬ ಉಣ್ಣು, ನಾಚ್ಕೋಬೇಡ. ಎಷ್ಟು ಬೇಕಾಷ್ಟು ಉಣ್ಣು. ನಾಚ್ಕಳ್ದೆ ಉಣ್ಣಿ, ಎಷ್ಟು ಬೇಕು ಅಷ್ಟು ಹಾಕೊಂಡು. ನಿಂಗೆ ಏನು ಫೋಟೋ ತೆಗಿತಲ್ಲ ನಿಮ್ಮಪ್ಪ. ಫೋಟೋ ಕೊಡು ಅಂತ ಅದೇ ಅವ್ರ ಮಗ ಅಂತೆ. ಇವಾಗ ಅಪ್ಪು ಊಟ ಮಾಡಿ ಆಮೇಲೆ ಕೊಡ್ಬೇಕು. ಓಪನ್ ಮಾಡ್ತಾ ಅವ್ರಿಗೆ ಇನ್ನೂ ಎಲ್ಲ ಕ್ಲೀನ್ ಮಾಡೋ. ನಿಂಬೆಹಣ್ಣು ಉಣ್ಸಿನಿ ಇಲ್ಲಿ. ಎಷ್ಟೊಂದು ಬಿಟ್ಟೈತೆ ಕಾಣುತ್ತಾ. ಇದು ಚಿಕ್ಕ ಇರೋದು ಯಾವುದೂ ಇಲ್ಲಲ್ಲ, ಕಾಯಿ ನಿಂಬೆಹಣ್ಣು ಚಿಕ್ಕಂತವ್ರು ಅನ್ಸುತ್ತೆ. ಇಲ್ಲೋಡು ಹಳ್ಳಿಲಿ ಹೆಂಗ್ ಓಡ್ ಬಂತು ಡೋರಪ್ಪ ನೋಡಿದ ತಕ್ಷಣ. ಒಳಗಡೆ ಹೊಲದೊಳಗೆ ನಿಂತ್ಕೊಂತು. ಇಲ್ಲಿ ಸ್ವಲ್ಪ ತಮಾಷೆ ಮಾಡಿ ಮಚ್ಚನ ಕಾಲು ಎಳಿತಿದ್ವಿ, ಆದರೆ ಅದು ಸ್ವಲ್ಪ ಡಬಲ್ ಮೀನಿಂಗ್ ಆಗಿತ್ತು, ಹಾಗಾಗಿ ಅದನ್ನು ಮ್ಯೂಟ್ ಮಾಡಿದ್ದೀನಿ ಗೈಸ್. ಸೊ ಈ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ, ಪಾರ್ಟ್ 2 ಕೂಡ. ಇನ್ನು ದೇವಸ್ಥಾನಗಳೆಲ್ಲ ರೌಂಡ್ ಹೊಡಿದ್ವಿ ಅದಾದ ನಂತರ. ಸೊ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ತುಂಬ ಚೆನ್ನಾಗಿದೆ ವಿಡಿಯೋ, ಮಿಸ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಲವ್ ಯು.